ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಸ್ವಲ್ಪ ನಾನು ನನ್ನನ್ನೇ ನೋಡಿಕೊಂಡು ಮಿರರಲ್ಲಿ ಹಾಟ್ ವಾಟರ್ ಮಾಡಿಕೊಂಡು ಘಟ ಕುಡಿದು ಆಮೇಲೆ ನನಗೆ ಇವತ್ತು ಬೆಳಗ್ಗೆಯಿಂದನೂ ಒಂಥರ ಹೋಟೆಲ್ ಸ್ಟೈಲ್ ಕಾಫಿ ಕುಡಿಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಈ ಥರ ಸೌಟಲ್ಲೆಲ್ಲ ಏನೋ ಸುಮ್ಮನೆ ಫನ್ ಟೈಮ್. ಆಮೇಲೆ ಚೆನ್ನಾಗೆ ಸ್ಟ್ರಾಂಗ್ ಒಂದು ಕಾಫಿ ಪೌಡರ್ ಇದೆ, ಸಕ್ಕತ್ತಾಗಿರುತ್ತೆ ಅದು. ಡಿಕಾಕ್ಷನಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಫುಲ್ ಡಾರ್ಕ್ ಆಗಿದೆ. ಸೊ ಚೆನ್ನಾಗಿ ಕಾಫಿ ಮಾಡಿಕೊಂಡು, ಕಾಫಿ ಯಾವಾಗಲೂ ಒಂದು ಸತಿ ಜೋರಾಗಿ ಹಾರಿಸಿ ಈ ಥರ ನೊರೆ ಬರುತ್ತಲ್ಲ, ಅದನ್ನು ಕುಡಿಯೋ ಮಜಾನೇ ಬೇರೆ. ಸೊ ನಾನು ಯಾವಾಗಲೂ 2 ಸತಿ ಹಾರಿಸ್ಕೊಂಡು ಕುಡಿತೀನಿ. ಸೊ ಆಮೇಲೆ ನೆಕ್ಸ್ಟು ಫ್ರೆಶ್ ಅಪ್ ಆಗಿ ಎಳ್ನೀರು ಮತ್ತು ಚಿಯಾ ಸೀಡ್ ಕುಡಿದು ಒಂದು ಸ್ವಲ್ಪ ಆಚೆ ಹೋಗಿದ್ದೆ. ಆಮೇಲೆ ಅಲ್ಲಿ ನಥಿಂಗ್ ಬಿಫೋರ್ ಕಾಫಿಗೆ ಹೋಗಿ ಒಂದು ಸ್ವಲ್ಪ ಬ್ಲ್ಯಾಕ್ ಕಾಫಿ ತೊಗೊಂಡು, ನನ್ನದೊಂದು ಸ್ವಲ್ಪ ವರ್ಕ್ ಇತ್ತು, ಸಡನ್ನಾಗಿ ಮೀಟಿಂಗ್ ಕರೆದ್ರು. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿಕೊಂಡು, ಆಮೇಲೆ ವೈಬ್ ಚೆನ್ನಾಗಿತ್ತು, ಒಂದೊಳ್ಳೆ ಪ್ಲೇಸ್ ಅದು. ಸೊ ಎಲ್ಲ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಫೀಸ್ ವರ್ಕ್ ಇತ್ತು. ಮನೆಗೆ ಬಂದಮೇಲೆ ಇನ್ನೊಂದು ಸತಿ ಸ್ವಲ್ಪ ಮೀಟಿಂಗ್ ಇತ್ತು. ಸೊ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಆ ಮೀಟಿಂಗ್ ಮಾಡೋ ಟೈಮಲ್ಲಿ ನಮ್ಮ ಮಮ್ಮಿ ಬಂದ್ಬಿಟ್ಟು ಸ್ವಲ್ಪ ಟೀ ಕುಡಿ ಅಂತ ಕೊಟ್ಟರು. ಅದಕ್ಕೆ ಟೀ ಕುಡ್ದು ಆಮೇಲೆ ನಾನು ಚಿಕನ್ ಮ್ಯಾರಿನೇಟ್ ಮಾಡಿದ್ದೆಲ್ಲ ನೆನ್ನೆ, ಸೊ ಅದನ್ನು ಏರ್ ಫ್ರೈಯರ್ಗೆ ಹಾಕಿದೆ. ಒಂಚೂರು ಆಯಿಲ್ ಹಾಕಿಲ್ಲ, ಏರ್ ಫ್ರೈಯರಲ್ಲಿ ಆಯಿಲ್ ಹಾಕೋ ನೆಸೆಸಿಟಿ ಇಲ್ಲ. ಸೊ ಅದು ಏರ್ ಫ್ರೈಯರು ಅದು ಫ್ರೈ ಆದಮೇಲೆ ಅದೇ ಆ್ಯಕ್ಚುಲಿ ತುಂಬ ಆಯಿಲ್ ಬಿಟ್ಕೊಂಡಿರುತ್ತೆ. ಸೊ ಚಿಕನಲ್ಲಿ ಆಯಿಲ್ ಇರುತ್ತೆ, ಸೊ ಅದರಿಂದ ಅದು ಬಿಟ್ಟಿರುತ್ತೆ. ಸೊ ನನಗೆ ಯಾವುದೇ ಆಯಿಲ್ ಹಾಕೋ ನೆಸೆಸಿಟಿ ಇರಲ್ಲ. ಆಮೇಲೆ ಈ ಥರ ಆಗಿರುತ್ತೆ, ಚೆನ್ನಾಗಾಗಿತ್ತು. ಒಂಥರ ಲೈಕ್ ತಂದೂರಿ ಟೈಪ್, ಅದೇ ಸ್ವಲ್ಪ ನಾನು ಬರ್ನ್ ಮಾಡ್ಕೊತೀನಿ, ಸೊ ದಟ್ ಅದು ಸ್ವಲ್ಪ ಫ್ಲೇವರ್ ಕೊಡಲಿ ಅಂತ. ಸೊ ಇದನ್ನು ತಿಂದು ಇವತ್ತು ಜಿಮ್ ಬೇಡ, ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ ವಾಕಿಂಗಿಗೆ ಹೋಗ್ತಾ ಇದ್ದೆ. ಸೊ ಇಲ್ಲಿ ಆ್ಯಕ್ಚುಲಿ ಹಸು ಇತ್ತು, ಬಿಸ್ಕೆಟ್ ಹಾಕ್ದೆ, ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ವಾಪಸ್ಸು ಅಪಾರ್ಟ್ಮೆಂಟಲ್ಲಿ ವಾಕಿಂಗ್ ಮಾಡ್ಕೊಂಡಿದ್ದೆ. ಸೊ ನಮ್ಮ ಮಮ್ಮಿ ಹೆಂಗೂ ಇದ್ರ ಕೆಳಗಡೆ ಬಂದಿದ್ರು ಅಂದ್ಬಿಟ್ಟು ನಾನು ಸ್ವಲ್ಪ ಅವ್ರ ಹತ್ರ ವೀಡಿಯೋ ತೆಗೆಸ್ಕೊಂಡು ಸ್ವಲ್ಪ ಬ್ಲಾಗಿಗೆ ಹಾಕೋಣ ಅಂದ್ಬಿಟ್ಟು ವಾಕಿಂಗ್ ಮಾಡಿಕೊಂಡು ಅಷ್ಟೇ. ದಿಸ್ ಇಸ್ ಮೈ ಬ್ಲಾಗ್. ಬಾಯ್ ಬಾಯ್, ಗುಡ್ ನೈಟ್.